ರಾಯಚೂರಿನಲ್ಲೂ ಅಷ್ಟೇ ಮಳೆ ಬಂದಿಲ್ಲ, ರೈತರು ಆತಂಕದಲ್ಲಿದ್ದಾರೆ. ಮಳೆಗಾಗಿ ದೇವರ ಮೊರೆ ಹೋದ ಜಾಲಿಬೆಂಚಿ ಗ್ರಾಮಸ್ಥರು 7 ದಿನಗಳ ಕಾಲ ಸಪ್ತ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಗ್ರಾಮದಲ್ಲಿ. ಮಳೆಗಾಗಿ ಶಿವನಾಮವನ್ನ ಗ್ರಾಮಸ್ಥರು ಮತ್ತು ಮಕ್ಕಳು ಜಪಿಸ್ತಾ ಇದ್ದಾರೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಿಂದ ನೀರು ತಂದು ಜಲಾಭಿಷೇಕ ಮಾಡಿದ್ದಾರೆ. ಮುಂಗಾರು ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ರು ರೈತರು, ಆದರೆ ಮಳೆ ಇಲ್ಲ, ಕಂಗಾಲಾಗಿದ್ದಾರೆ. ಅಲ್ಪ ಸ್ವಲ್ಪ ಮಳೆ ಬಂತು ಅಂತ ಬಿತ್ತನೆ ಮಾಡಿದವರು ಈಗ ಮಳೆ ನಿಂತು ಹೋಗೋದ್ರಿಂದ ಪರದಾಡ್ತಾ ಇದ್ದಾರೆ. ಭೀಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ರಾಯಚೂರಿನಲ್ಲಿ ಬರಗಾಲದ ಛಾಯೆ ಉಂಟಾಗಿರುವಂಥದ್ದು, ರೈತರು ಮಳೆಗಾಗಿ ಕಾದು ಕುಳಿತಿದ್ದಾರೆ. ಈ ಬಾರಿ ಮಳೆಯಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜಾಲಿಬೆಂಚಿ ಅಂತಕ್ಕಂಥ ಗ್ರಾಮಸ್ಥರೆಲ್ಲರೂ ಕೂಡ ದೈವದ ಮೊರೆ ಹೋಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ರಾಯಚೂರು ತಾಲೂಕಿನ ಗ್ರಾಮ ಇದು. ಎಲ್ಲ ಗ್ರಾಮಸ್ಥರು ದೈವದ ಮೊರೆ ಹೋಗಿ ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಮೂಲಕ ನೀರನ್ನು ತಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ದೇವರುಗಳಿಗೂ ಕೂಡ ಜಲಾಭಿಷೇಕವನ್ನು ಮಾಡಿದೆ. ಇದರ ಜೊತೆಗೆ ಭಜನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ತಮ್ಮ ಹಿರಿಯರು ಇದೇ ರೀತಿ ಬರಗಾಲ ಮೂಡಿದಂಥ ಸಂದರ್ಭದಲ್ಲಿ 2 ನದಿಗಳ ನೀರನ್ನು ತಂದು ಜಲಾಭಿಷೇಕ ಮತ್ತು ಭಜನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಮಳೆಯಾಗಿತ್ತು. ಅದೇ ರೀತಿ ನಾವು ಅವರ ಒಂದು ಇತಿಹಾಸ ಹೇಳಿರುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಇದೇ ಮಾದರಿಯಲ್ಲಿ ನೀರನ್ನು ತಂದು ಜಲಾಭಿಷೇಕವನ್ನು ಏನು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ದೇವರುಗಳಿಗೆ ಅರ್ಪಣೆ ಮಾಡಿ ನಂತರ ಭಜನೆಗಳಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳ್ತಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು, ಗ್ರಾಮದ ಪ್ರತಿಯೊಬ್ಬರೂ ಕೂಡ ಈ ಒಂದು ಭಜನೆಯಲ್ಲಿ ತೊಡಗಿದ್ದಾರೆ. ಅಂದರೆ ದೈವದ ಮೊರೆ ಹೋಗಿದ್ದಾರೆ. ಮಳೆ ಬೇಕೇ ಬೇಕು, ವರುಣದೇವ ಕೃಪೆ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಭಜನೆಗಳ ಮೊರೆ ಹೋಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಗ್ರಾಮಸ್ಥರಿದ್ದಾರೆ, ಮಾತಾಡ್ತೀನಿ. ಹೇಳ್ರಿ, ಏನು ಮಳೆ ಆಗಿಲ್ಲ, ಸಾಕಷ್ಟು ರೀತಿಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ, ಏನು ಹೇಳ್ತೀರಿ ಅಂತ? ನಾವು ಸರ್ಕಾರ ಮುನಿಸಿಕೊಂಡ್ರಂದ್ರೆ ಇವಾಗ ಮಳೆಗಾಲಗೂ ಮುನಿಸ್ಕೊಂಡಿದೆ ನಮ್ಮ ಮೇಲೆ. ಯಾಕಂದರೆ ಇವತ್ತು ಮಳೆ ಇಲ್ಲಾಂದರೆ ರೈತ ಇಲ್ಲ, ರೈತ ಇಲ್ಲಾಂದರೆ ಸರ್ಕಾರ ಇಲ್ಲ. ಇವತ್ತು ನಾವು ಏನು ಹೇಳ್ತೀವಿ ಅಂದರೆ ನಮ್ಮ ಒಂದು ಆರಾಧ್ಯ ದೈವ ಪಾರ್ವತಿ ದೇವಿ, ಪರಮೇಶ್ವರ ಮತ್ತು ದೇವಮ್ಮ ದೇವಿ, ಆಂಜನೇಯ ಮತ್ತು ಬೀರಲಿಂಗೇಶ್ವರ ಬಸವಣ್ಣವರಿಗೆ ಕೃಷ್ಣ ನದಿ ನೀರು ಮತ್ತು ತುಂಗಭದ್ರಾ ನದಿ ನೀರು ತಂದು ಅವರಿಗೆ ಅಭಿಷೇಕ ಮಾಡಿದಾಗ ಹಿರಿಯರು ಹೇಳಿದಂಥ ಮಾಡಿದರೆ ಮಾತ್ರ ನೀವು ಮಳೆ ಬರ್ತದೆ ಅಂತೇಳಿ ಏನು ನಮಗೆ ಹೇಳಿದ್ರು, ಅದೇ ರೀತಿಯಾಗಿ ಮುಂದೆನೂ ಮಾಡ್ಕೊಂತ ಹೊಂಟಿದ್ದೀವಿ. ಯಾಕಂದರೆ ಖಂಡಿತವಾಗಿ ಮಳೆ ಬರ್ತದೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಹಿಂದೆ ನಾವು ಇದೇ ಥರ ಆದಾಗ ನಾವು ದೇವರ ನಂಬಿಕೆಯಿಂದ ಈ ಸಪ್ತ ಭಜನೆಯನ್ನು ಏರ್ಪಡಿಸಿದಾಗ ನಮಗೆ ವರುಣ ಕೃಪೆ ತೋರಿದ್ದ. ಅದೇ ರೀತಿಯಾಗಿ ನಾವು ನಮ್ಮ ದೇವರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದರೆ ಇಂಥ ಸಪ್ತ ಭಜನೆಗಳನ್ನು ಮಾಡಿ ಮತ್ತು ಮಳೆ ಬರುತ್ತದಂಥ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಸದಾ ಸಪ್ತ ಭಜನೆ ಅಂತ ಇದು ಯಾವುದೋ ಒಂದು ನಿಮಿಷ ನಿಲ್ಲಲಾರ್ದಂಗೆ ದೇವರ ಧ್ಯಾನ ಮಾಡುವುದಕ್ಕಾಗಿ ಈ ಸಪ್ತ ಭಜನೆಯನ್ನು ಏರ್ಪಡಿಸಲಾಗಿದೆ. ಇದು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.